ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ. ವಿಪರೀತ ರಾಜಯೋಗ, ಈ ಹೆಸರು ಕೇಳಿದ್ರೇ ಒಂಥರ ಖುಷಿಯಾಗುತ್ತೆ, ಒಂದು ಮುಖದಲ್ಲಿ ಒಂದು ಮಂದಹಾಸ ಮೂಡುತ್ತೆ ಅಂತಲೇ ಹೇಳ್ಬೋದು. ಸೊ ವಿಪರೀತ ರಾಜಯೋಗ ಅಂದರೆ ಏನು, ಈ ಜಾತಕದಲ್ಲಿ ಇದನ್ನು ಹೇಗೆ ನೋಡಬೇಕು? ಈ ಹೆಸರು ಕೇಳಿದಾಗ ತುಂಬ ಜನ ಅಂದ್ಕೊಳ್ತಾರೆ ವಿಪರೀತ ರಾಜಯೋಗ ಇದೆ ಅಂದರೆ ನಿಮಗೇನೋ ಒಂದು ಲೈಫಲ್ಲಿ ತುಂಬ ಅಚೀವ್ ಮಾಡ್ತೀಯಾ, ಏನೋ ಒಂದು 100 kg ಬಂಗಾರನೋ ಬೆಳ್ಳಿನೋ ನಿನಗೆ ಸಿಕ್ಬಿಡುತ್ತೆ, ಅಥವಾ ಏನೋ ನಿನ್ನ 100 ಕೋಟಿ ಆಸ್ತಿಗೆ ನೀನು ಒಡೆಯನಾಗ್ತೀಯಾ, ಅಥವಾ ಈ ಥರ ಯೋಗ ಬರುತ್ತೆ ನಿನಗೆ ರಾಜನಾಗ್ತೀಯಾ, ಈ ಥರ ಆ ಥರ ಎಲ್ಲ ಅಂದ್ಕೊಂಡ್ಬಿಡ್ತಾರೆ ಜನ. ವಿಪರೀತ ರಾಜಯೋಗ ಇದನ್ನು ಹೇಗೆ ನೋಡಬೇಕು ಅದರ ಡೀಟೇಲಾಗಿ ನೋಡೋಣ ಇವತ್ತು. ತುಂಬ ಡೀಟೇಲಾಗಿ ಈ ಯೋಗ ಅಂದರೆ ಏನು, ಇದನ್ನು ಹೇಗೆ ನೋಡಬೇಕು, ಜಾತಕದಲ್ಲಿ ಏನೆಲ್ಲ ಸೂತ್ರಗಳನ್ನು ಅನುಸರಿಸಬೇಕು ಅನ್ನೋದನ್ನು ತುಂಬ ವಿಶೇಷವಾಗಿ ನಾನು ಇವತ್ತು ಆಳವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಪರೀತ ರಾಜಯೋಗ ತುಂಬ ಸಲ ನೀವು ಕೇಳಿದ್ದೀರ ಜಾತಕದಲ್ಲಿ, ಅದನ್ನು ಹೇಗೆ ನೋಡ್ತಾರೆ, ಅದರ ಒಂದು ಉದ್ದೇಶ ಏನು, ಅದನ್ನು ಯಾಕೆ ಹೇಳಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸೊ ಅದಕ್ಕೋಸ್ಕರ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಫಸ್ಟು. ಯಾಕೆಂತಂದರೆ ವಿಪರೀತ ರಾಜಯೋಗದ ಒಂದು ನಿಜವಾದ ರಹಸ್ಯ ಬಹಳ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಈ ಯೋಗ ಇದೆ ಅಂದರೆ ಹುಟ್ಟಿನಿಂದ ಅವನು ರಾಜನೇ ಅಂತ ಹೇಳ್ತಾರೆ, ಅದು ತಪ್ಪಾಗುತ್ತೆ. ಸೊ ವಿಪರೀತ ರಾಜಯೋಗದ ಮೂಲ ತತ್ವವೇನು ಅಂತ ಅರ್ಥ ಮಾಡ್ಕೋಬೇಕು ಮೊದಲು. ಯಾಕೆಂದರೆ ಈ ರಾಜಯೋಗದ ಮೂಲ ತತ್ವ ಏನಪ್ಪ ಅಂದರೆ, ಮೊದಲು ಕಷ್ಟ ಬರುತ್ತೆ, ನಂತರ ಯಶಸ್ಸು ಸಿಗುತ್ತೆ. ಇದು ಕಷ್ಟವಿಲ್ಲದ ರಾಜಯೋಗ ಅಲ್ಲ, ಕಷ್ಟದ ನಂತರ ಬರುವ ರಾಜಯೋಗ. ಆದರೆ ವಿಪರೀತ ರಾಜಯೋಗದಲ್ಲಿ ಮೊದಲು ಕಷ್ಟ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ, ನಂತರ ಅದೇ ಕಷ್ಟ ಯಶಸ್ಸಿನ ಬಾಗಿಲನ್ನು ತೆರೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ವಿಪರೀತ ರಾಜಯೋಗ ಇರುವವರ ಜೀವನದಲ್ಲಿ ಸಾಮಾನ್ಯವಾಗಿ ನಾವು ನೋಡ್ದಂಗೆ ಬಾಲ್ಯದಲ್ಲಿ ಕಷ್ಟಗಳು, ಕುಟುಂಬದಲ್ಲಿ ಬೆಂಬಲ ಕಡಿಮೆ, ಯಾರು ಕುಟುಂಬದಲ್ಲಿ ಅವ್ರನ್ನ ಹತ್ರಕ್ಕೆ ಸೇರಿಸಲ್ಲ ಅಥವಾ ಕಡೆಗಣಿಸ್ತಾರೆ, ಅಥವಾ ಸಾಲದಲ್ಲಿ ಆರ್ಥಿಕವಾಗಿ ತುಂಬ ಒತ್ತಡ ಇರುತ್ತೆ, ಸಾಲ ಮಾಡ್ಕೊಂಡಿರ್ತಾರೆ, ಆರೋಗ್ಯದಲ್ಲಿ ಸಮಸ್ಯೆಗಳು, ಅವಮಾನಗಳು ಎಲ್ಲ ನಿಧಾನವಾಗಿ ಅಡೆತಡೆಗಳು ಆಗ್ತಾ ಇರ್ತವೆ. ಇದು ವಿಪರೀತ ರಾಜಯೋಗದ ಲಕ್ಷಣಗಳು ಅಂತ ಹೇಳ್ಬೋದು. ವಿಶೇಷವಾಗಿ ಈ ಯೋಗಗಳು ಯಾವ ರೀತಿ ಇರುತ್ತೆ, ಯಾವ ಥರ ಕಾಂಬಿನೇಷನ್ ಇರುತ್ತೆ ಅನ್ನೋದು ನಾವು ನೋಡೋದಾದರೆ, ಒಂದನೇದು 6ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿ ಅಥವಾ 12ನೇ ಮನೆಯಲ್ಲಿದ್ದರೆ ಇದು ವಿಪರೀತ ರಾಜಯೋಗ ಅಂತ ಹೇಳ್ತಾರೆ. ಎರಡನೇದಾಗಿ 8ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿರೋದು ಅಥವಾ 12ನೇ ಮನೆಯಲ್ಲಿರೋದು. ಮೂರನೇದಾಗಿ 12ನೇ ಮನೆ ಅಧಿಪತಿ 6 ಅಥವಾ 8ರಲ್ಲಿರೋದು, ಅಥವಾ 6, 8ರ ಅಧಿಪತಿಗಳು ಪರಸ್ಪರ ಯುತಿ, ದೃಷ್ಟಿ ಅಥವಾ ಪರಿವರ್ತನೆ ಯೋಗದಲ್ಲಿ ಹೊಂದಿದ್ದಾರೆ. ಇದನ್ನು ನಮ್ಮ ವೈದಿಕ ಜ್ಯೋತಿಷ್ಯದ ಪ್ರಕಾರ ವಿಪರೀತ ರಾಜಯೋಗ ಅಂತ ಹೇಳ್ತಾರೆ. ಇದನ್ನು ನಾವು ಸಂಸ್ಕೃತದಲ್ಲಿ ಏನು ಹೇಳ್ತೀವಿ ಅಂದರೆ, ದುಸ್ಥಾನಾಧಿಪತಿ ದುಸ್ಥಾನದಲ್ಲಿ ಇದ್ದರೆ ಈ ಯೋಗ ಆಗುತ್ತೆ ಅಂತಲೂ ಹೇಳ್ತಾರೆ. ಸರಿ, ಓಕೆ. ಈಗ ಇದರ ಬಗ್ಗೆ ಡೀಟೇಲ್ ಆಗಿ ಹೋಗುವ ಮೊದಲು ಇದರ ಕೆಲವು ಎಫೆಕ್ಟ್ ಬಗ್ಗೆ ಮತ್ತು ಭಾವಕಾರಕಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಕಾರಕಗಳ ಬಗ್ಗೆ ಗೊತ್ತಿಲ್ಲದೆ ನೋಡುವುದು, ತಿಳಿದುಕೊಳ್ಳುವುದು ಸರಿಯಾಗಿ ನಮಗೆ ಮುಂದೆ ಅರ್ಥ ಆಗಲ್ಲ ಅಂತ, ಮತ್ತು ತಿಳ್ಕೊಳ್ಳಲು ಕಷ್ಟ ಆಗುತ್ತೆ ನಾವು. ಯಾಕೆಂದರೆ ಆ ಕಾಂಬಿನೇಷನ್ ಹೋಗೋ ಮುಂಚೆನೇ ಕಾರಕಗಳು ಏನು ಹೇಳುತ್ತೆ, ಅದನ್ನು ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಫಸ್ಟು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ 6ನೇ ಮನೆ ಏನನ್ನ ಸೂಚನೆ ಕೊಡುತ್ತೆ ಅಂತ ನಾವು ನೋಡಬೇಕು. ಷಷ್ಠ ಭಾವ ಅಂತ ಹೇಳ್ತೀವಿ. 6ನೇ ಮನೆ ಸಾಲ, ರೋಗ, ಶತ್ರುಗಳು, ಸ್ಪರ್ಧೆ, ಸೇವೆ ಮತ್ತು ಉದ್ಯೋಗ ಮತ್ತು ನಮ್ಮ ದೈನಂದಿನ ಹೋರಾಟವನ್ನು 6ನೇ ಮನೆ ಸೂಚನೆ ಕೊಡುತ್ತೆ. ಈ 6ನೇ ಮನೆಯ ಒಂದು ಕಷ್ಟದ ಒಂದು ರೂಪ ಹೇಗೆ ತಾಳ್ಕೊಳ್ಳುತ್ತೆ, ಯಾವ್ಯಾವ ರೀತಿ 6ನೇ ಮನೆ ಕಷ್ಟ ಕೊಡುತ್ತೆ, ಅದರ ರೂಪ ಹೇಗೆ ಪರಿವರ್ತನೆ ಆಗುತ್ತೆ, ಅದು ನಮ್ಗೆ ಹೇಗೆ ಕಾಣಿಸ್ಕೊಳ್ಳುತ್ತೆ ರೂಪವಾಗಿ ಕಷ್ಟದಲ್ಲಿ ಅಂತ ನಾವು ನೋಡೋದಾದರೆ, ಆರೋಗ್ಯದಲ್ಲಿ ಸಮಸ್ಯೆಗಳು, ಸಾಲದ ಒತ್ತಡಗಳು, ಉದ್ಯೋಗದಲ್ಲಿ ಒತ್ತಡಗಳು, ಮತ್ತು ಕೋರ್ಟು ಕಚೇರಿ, ನ್ಯಾಯಾಲಯದ ವ್ಯವಹಾರಗಳು ಮತ್ತು ಲಿಟಿಗೇಷನ್ಗಳು, ಇದೆಲ್ಲ 6ನೇ ಮನೆ ಕೊಡುವಂಥ ಕಷ್ಟದ ಒಂದು ರೂಪ ಅಥವಾ ನೋಡೋಕ್ಕೆ ನಮಗೆ ಸಿಗೋವಂಥದ್ದು 6ನೇ ಮನೆಯಲ್ಲಿ. ಅದೇ 8ನೇ ಮನೆಯ ನಾವು ಕಾರಕಗಳನ್ನು ನೋಡುತ್ತಾ ಹೋದರೆ ಅಷ್ಟಮ ಭಾವ ಅಂತ ಹೇಳ್ತೀವಿ. ಇದು ಆಕಸ್ಮಿಕ ಘಟನೆಗಳು, ಅಪಘಾತಗಳು, ರಹಸ್ಯಗಳು, ಮಾನಸಿಕ ಪರಿವರ್ತನೆಗಳು, ಜೀವನದ ಏರಿಳಿತಗಳು ಅಂತ ಹೇಳ್ತೀವಿ. ಈ 8ನೇ ಮನೆ ನಮಗೆ ನೋಡೋಕ್ಕೆ ಹೇಗೆ ಸಿಗುತ್ತೆ, ನಮಗೆ ಯಾವ ರೀತಿ ಕಷ್ಟದ ರೂಪದಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋದಾದರೆ, ಆಕಸ್ಮಿಕ ನಷ್ಟ ಆಗುತ್ತೆ, ಮನಸ್ಸಿಗೆ ಸಂಕಟ ಆಗುತ್ತೆ, ಕುಟುಂಬದಲ್ಲಿ ಬಿಕ್ಕಟ್ಟು, ಆರೋಗ್ಯದಲ್ಲಿ ಗಂಭೀರ ಸಮಸ್ಯೆಗಳನ್ನು ನಾವು ಕಾಣ್ತೇವೆ. ಇದು 8ನೇ ಮನೆ ಪ್ಲೇ ಮಾಡೋ ರೋಲ್ ಅಂತ ಹೇಳ್ಬೋದು. 12ನೇ ಮನೆಯ ಕಾರಕಗಳನ್ನು ನಾವು ನೋಡಿದ್ರೆ ವ್ಯಯಭಾವ ಅಂತ ಹೇಳ್ತೀವಿ.
ಖರ್ಚು, ನಷ್ಟ, ವಿದೇಶ, ಆಸ್ಪತ್ರೆ, ಏಕಾಂತ ಮತ್ತು ಮೋಕ್ಷ. ಇದು ಕಷ್ಟದ ರೂಪ ಯಾವ ರೀತಿ ತಾಳ್ಕೊಳ್ಳುತ್ತೆ ಅಂತಂದರೆ ಹಣದ ವ್ಯಯ ಆಗುತ್ತೆ, ಒಂಟಿತನ, ನಿದ್ರೆಯಲ್ಲಿ ತೊಂದರೆ, ವಿದೇಶದಲ್ಲಿ ಸಂಕಷ್ಟ ಕೊಡುವಂಥದ್ದು. ಇದು 12ನೇ ಮನೆಯ ರೂಪ ಅಂತ ಹೇಳ್ಬೋದು. ಮೇಯ್ನಾಗಿ ಇಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಿ, ದುಸ್ಥಾನಾಧಿಪತಿಗಳು ದುಸ್ಥಾನದಲ್ಲಿದ್ದರೆ ಅದು ವಿಪರೀತ ರಾಜಯೋಗ ಕೊಡುತ್ತೆ ಅಂತ. ಆ್ಯಕ್ಚುಲಾಗಿ ದುಸ್ಥಾನಾಧಿಪತಿಗಳು ಕೇಂದ್ರ ಅಥವಾ ತ್ರಿಕೋಣ ಸ್ಥಾನಗಳಲ್ಲಿದ್ದರೆ, ಇಲ್ಲಿ ದುಸ್ಥಾನಾಧಿಪತಿಗಳು ಕೇಂದ್ರ ತ್ರಿಕೋಣ ಸ್ಥಾನದಲ್ಲಿದ್ದಾಗ ಆ ಭಾವಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅವನು ಕಷ್ಟ ನಷ್ಟಗಳನ್ನು ಕೊಡಬೇಕಾಗುತ್ತೆ, ಅವನು ಕಷ್ಟ ನಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ಸೊ ಉದಾಹರಣೆ ನಾವು ತಗೊಳ್ಳೋದಾದರೆ 6ನೇ ಮನೆ ಅಧಿಪತಿ ಲಗ್ನದಲ್ಲಿದ್ದರೆ ತನ್ನ ಸ್ವಂತ ನಿರ್ಧಾರಗಳಿಂದ ಅವನು ಸಮಸ್ಯೆ ಬರುತ್ತೆ, ಮಾನಸಿಕ ಒತ್ತಡ ಇರುತ್ತೆ, ನಿನ್ನ ಎಲ್ಲ ಕಷ್ಟ ನಷ್ಟಗಳಿಗೆ ನೀನೇ ಕಾರಣನಾಗ್ತೀಯ. ಯಾರ ಮಾತು ಕೇಳದೆ ಕರ್ಕೊಂಡೋಗಿ ಕೆಲವೊಂದು ಕೆಲಸಗಳನ್ನು ಮಾಡ್ಕೊಂಡಿರ್ತೀಯ, ನೀನು ಮಾಡ್ಕೊಂಡಿರೋದು. ನಿನ್ನ ನಿರ್ಧಾರಗಳೇ ನಿನಗೆ ಶತ್ರುವಾಗಿ ಕಾಡುತ್ತೆ, ಶತ್ರುಗಳು ಆಕರ್ಷಿಸುವ ಸ್ವಭಾವವನ್ನು ನೀನು ಹೊಂದಿರ್ತೀಯ ಅಂತ ಹೇಳುತ್ತೆ. ಅದೇ 8ನೇ ಮನೆ ಅಧಿಪತಿ 4ನೇ ಭಾವದಲ್ಲಿದ್ದಾಗ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳು, ತಾಯಿಯ ಆರೋಗ್ಯದ ಚಿಂತೆಗಳು ಕಾಡುತ್ತೆ. ಇದರ ಬಗ್ಗೆ ತುಂಬ ಚಿಂತೆ ಇರುತ್ತೆ ನಿನಗೆ, ತಾಯಿ ಆರೋಗ್ಯದ ಬಗ್ಗೆ ಚಿಂತೆ, ಮತ್ತು ಆಸ್ತಿ ವಿವಾದಗಳು, ವಿದ್ಯಾಭ್ಯಾಸದಲ್ಲಿ ಅಡಚಣೆಗಳು ಆಗುತ್ತೆ, ಕೆಲವೊಂದು ಮನೆ ಬದಲಾವಣೆಗಳೆಲ್ಲ ಮಾಡ್ಕೊಳ್ಳೋ ಅಂಥ ಸಂದರ್ಭಗಳು ಒದಗಿ ಬರುತ್ತೆ. ಸೊ 12ನೇ ಮನೆ ಅಧಿಪತಿ ಏನಾದರೂ ಪಂಚಮದಲ್ಲಿ 5ನೇ ಸ್ಥಾನದಲ್ಲಿ ಹೋದಾಗ ಮಕ್ಕಳ ಬಗ್ಗೆ ಚಿಂತೆ, ಮಕ್ಕಳಿಗಾಗಿ ಖರ್ಚು, ಪ್ರೇಮದಲ್ಲಿ ತ್ಯಾಗ ಮಾಡುವಂಥದ್ದು, ಶಿಕ್ಷಣದಲ್ಲಿ ತುಂಬ ವ್ಯಯ ಮಾಡುವಂಥದ್ದು. ಇದು ನಾವು ಜನರಲಾಗಿ ಈ ಥರ ಹೇಳ್ತಾ ಹೋಗ್ಬೋದು. ಸೊ ಇಲ್ಲಿ 6ನೇ ಮನೆ ಅಧಿಪತಿ ಕೇಂದ್ರದಲ್ಲಿದ್ದರೇನು, ತ್ರಿಕೋಣದಲ್ಲಿದ್ದರೇನು ಅಂತ ಈ ಥರ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಈ ಥರ ಬಂದಾಗ ಈ ಥರ ಆ ಸ್ಥಾನಗಳಲ್ಲಿ ಸಮಸ್ಯೆ ಕೊಡುತ್ತೆ. ಆದರೆ ವಿಪರೀತ ರಾಜಯೋಗ ಅಂತ ಹೇಗೆ ಹೇಳಿದ್ರು, ಇದನ್ನು ಹೇಗೆ ಗುರುತಿಸ್ಬೇಕು, ವಿಪರೀತ ರಾಜಯೋಗ ಅಂತ ಯಾಕೆ ಹೇಳಿದ್ರು, ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಸೊ ಅಂಥದ್ದೇನು ವಿಪರೀತ ರಾಜಯೋಗ? 6ನೇ ಮನೆ ಅಧಿಪತಿ 8ರಲ್ಲಿ ಹೋದರೆ ಹಂಗೆ ಏನು ಮಾಡ್ತಾನೆ ಅವನು, ಅದನ್ನು ಯಾಕೆ ಹೇಳಿದ್ದಾರೆ ಅನ್ನೋದು ಇದುವರೆಗೂ ಯಾರು ಹೇಳಿಲ್ಲ. ಅದನ್ನು ಸುಮ್ಮನೆ ಹೇಳಿಬಿಟ್ರು, 6ನೇ ದುಸ್ಥಾನಾಧಿಪತಿ ದುಸ್ಥಾನದಲ್ಲಿ ಹೋದರೆ ಅದು ಒಳ್ಳೇದು ಮಾಡ್ತಾನೆ ಅಂತ. ಹೆಂಗೆ ಒಳ್ಳೇದು ಮಾಡ್ತಾನೆ, ಹೇಗೆ ಅಂತ ಅರ್ಥ ಮಾಡ್ಕೋಬೇಕಲ್ವಾ. ಸೊ ಅದಕ್ಕೋಸ್ಕರ ಇವತ್ತು ಅದ್ರ ಬಗ್ಗೆ ನಾವು ಡೀಟೇಲಾಗಿ ಮಾತಾಡಬೇಕಂತಲೇ ಪ್ರಯತ್ನ ಮಾಡ್ತಾಯಿದ್ದೀವಿ ಅಲ್ವಾ. ಸೊ ಓಕೆ, ಈಗ ದುಸ್ಥಾನಾಧಿಪತಿ ದುಸ್ಥಾನದಲ್ಲೇ ಇರಬೇಕು ಅಂತಾರೆ ಯಾಕೆ, ಅದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಇದರ ಹಿಂದಿನ ಗುಟ್ಟುಗಳು ಏನು, ರಹಸ್ಯವೇನು ಅಂತ ಅರ್ಥ ಮಾಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ. ಸೊ ಮೇಯ್ನಾಗಿ 6ನೇ ಮನೆ ಅಧಿಪತಿ 8ರಲ್ಲಿ ಇದ್ದಾಗ, ಇದೇ ತಾನೇ ನಾವು ದುಸ್ಥಾನಾಧಿಪತಿ ದುಸ್ಥಾನಕ್ಕೆ ಹೋದ್ರಿ ಅಂತ ಹೇಳೋದು. 6ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿದ್ದರೆ, ಅಂದರೆ 6 ಅಂದರೆ ಶತ್ರು, ಸಾಲ, ರೋಗ, 8 ಅಂದರೆ ನಾಶ, ಪರಿವರ್ತನೆ ಅಂತ ಹೇಳ್ತೀವಿ. ಸೊ ಇದರ ಅರ್ಥ ಏನು, ಶತ್ರುಗಳು ನಾಶವಾಗುತ್ತಾರೆ, ಸಾಲ ತೀರಿಸಿಕೊಳ್ಳುವ ಅವಕಾಶ ಒದಗಿ ಬರುತ್ತೆ, ರೋಗದಿಂದ ಚೇತರಿಕೆಯಾಗಿ ನೀನು ಹೊರಗಡೆ ಬರ್ತೀಯ, ಮೊದಲಿಗೆ ಕಷ್ಟ ಬರ್ತತೆ, ನಂತರ ನಿನಗೆ ಜಯ ಸಿಗುತ್ತೆ ಅಂತ ಈ ಕಾಂಬಿನೇಷನ್ ಹೇಳುತ್ತೆ. ಇದೇ ವಿಪರೀತ ರಾಜಯೋಗ. ವಿಪರೀತ ರಾಜಯೋಗ ಅಂದರೆ ನಿನಗೆ ಮೇಲಿಂದ ಏನು ಉದುರು ಬಿಡೋದಿಲ್ಲ, ಲಕ್ಷ್ಮಿ ಹಿಂಗೆ ಕೈ ಚಾಚಿದ್ರೆ ಮೇಲಿಂದ ಧನ ಕನಕಗಳನ್ನು, ಬಳ್ಳಿ ಬಂಗಾರಗಳನ್ನು ಏನು ಸುರಿದು ಬಿಡಲ್ಲ ನಿನಗೆ, ಆ ಥರ ಅನ್ಕೋಬೇಡ ನೀನು. ಸೊ ಇದು ರಾಜಯೋಗ. ವಿಪರೀತ ರಾಜಯೋಗ ಅಂದರೆ ನಿನಗೆ ಬೇರೆ ಇದರಲ್ಲಿ ನಿನಗೆ ಕಷ್ಟ ಕೊಟ್ಟಿಲ್ಲ. ಅಂದರೆ ಬೇರೆಯವ್ರಿಗೆ ಏನಾಗುತ್ತೆ ಅಂದರೆ, ಈ ದುಸ್ಥಾನಾಧಿಪತಿಗಳು 4ನೇ ಮನೇಲಿ ಹೋಗ್ಬಿಟ್ರೆ ತುಂಬ ಕಷ್ಟ, ಎಜುಕೇಷನಲ್ಲಿ ಪ್ರಾಬ್ಲಮ್ ಬರುತ್ತೆ, ಓಕೆ, ತಾಯಿಗೆ ಸಮಸ್ಯೆ ಬರುತ್ತೆ, ಆಮೇಲೆ ಬೇರೆ ಬೇರೆ ಎಲ್ಲ ಆಸ್ತಿ ವಿವಾದಗಳು ಈ ಥರ ಎಲ್ಲ ಬರುತ್ತೆ. ಸೊ ಯಾವ್ಯಾವ ಮನೆಗೆ ಹೋಗ್ತಾರೋ ಆ ಥರ ಪ್ರಾಬ್ಲಮ್ ಬರುತ್ತೆ. ಆದರೆ ಇಲ್ಲಿ ನಿನಗೆ ಇಲ್ಲಿ ಕಷ್ಟದಲ್ಲೂ ಸುಖ ಕೊಟ್ಟಿದ್ದಾನೆ. ನಿನಗೆ ಕಷ್ಟ ಬರ್ಬೋದು, ಆದರೆ ಮುಂದೆ ಸುಖ ಇದೆ. ಓಕೆ, ಇದನ್ನೇ ವಿಪರೀತ ರಾಜಯೋಗ ಅಂತ ತಿಳ್ಕೋಬೇಕು. ಸೊ ಇಲ್ಲಿ ಎರಡನೇದಾಗಿ 8ನೇ ಮನೆ ಅಧಿಪತಿ 12ನೇ ಮನೆಗೆ ಹೋದಾಗ ಇದು ಏನು ಹೇಳುತ್ತೆ, 8 ಅಂದರೆ ಏನು, ಸಂಕಷ್ಟ, 12 ಅಂದರೆ ಏನು, ವ್ಯಯ ಮತ್ತು ಅಂತ್ಯ ಅಂತ ಹೇಳ್ತೀವಿ. ಇದರ ಅರ್ಥ ಏನಪ್ಪ ಅಂದರೆ, ದೊಡ್ಡ ಸಂಕಷ್ಟ ಕೊನೆಗೆ ಮುಗಿಯುತ್ತದೆ, ಆಧ್ಯಾತ್ಮಿಕ ಕಡೆ ಬೆಳವಣಿಗೆ ನಿನಗೆ ನೀನು ಆಗ್ತೀಯಾ, ಆಧ್ಯಾತ್ಮಿಕ ಕಡೆ ಬೆಳವಣಿಗೆ ಆಗ್ತೀಯಾ, ಡೆವಲಪ್ಮೆಂಟ್ ಆಗ್ತೀಯಾ, ಜೀವನದಲ್ಲಿ ಕಠಿಣ ಪರೀಕ್ಷೆಗಳ ನಂತರ ನಿನಗೆ ನೆಮ್ಮದಿ ಸಿಗ್ತತೆ ಅಂತ ಇದು ಹೇಳುತ್ತೆ. ಅದೇ 12ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿ ಬಂದರೆ, 12 ಅಂದರೆ ಏನು, 6 ಅಂದರೆ ಏನು ಅರ್ಥ ಮಾಡ್ಕೋಬೇಕು. 12 ಅಂದರೆ ನಷ್ಟ, 6 ಅಂದರೆ ಹೋರಾಟ. ಸೊ ಇದರ ಅರ್ಥ ಏನು, ನಷ್ಟವನ್ನು ಎದುರಿಸಿ ಗೆಲ್ಲೋದು, ಸಾಲದಿಂದ ಹೊರಬರೋದು, ಇನ್ನು ಕೋರ್ಟ್ ಕಚೇರಿಗಳಲ್ಲಿ ಪ್ರಕರಣಗಳಲ್ಲಿ ನಿನಗೆ ಜಯ ಸಿಗೋದು, ಇದು ಹೇಳುತ್ತೆ. ಇದೇ ವಿಪರೀತ ರಾಜಯೋಗದ ಅರ್ಥಗಳು.
ಸೊ ಇಲ್ಲಿ ಕಾರಕಗಳನ್ನು ಅರ್ಥ ಮಾಡ್ಕೋಬೇಕು. 6ನೇ ಮನೆ ಅಂದ್ರೇನು, 8ನೇ ಮನೆ ಅಂದ್ರೇನು, ಅಲ್ಲಿಗೆ ಏನು ಅದು ಕಾಂಬಿನೇಷನ್ ಕಂಬೈನ್ ಆದಾಗ ಏನು ಹೇಳಬೇಕು ಅನ್ನೋದು ಅರ್ಥ ಮಾಡ್ಕೋಬೇಕು. ಸಾಮಾನ್ಯ ರಾಜಯೋಗದಲ್ಲಿ ಮೊದಲು ಅವಕಾಶ ಬರ್ತದೆ ಸಾಮಾನ್ಯ ಇರೋ ಯೋಗಗಳಲ್ಲಿ, ಆದರೆ ವಿಪರೀತ ರಾಜಯೋಗದಲ್ಲಿ ಮೊದಲು ಕಷ್ಟ ಬರ್ತದೆ. ಯಾರು ಮೊದಲು ಕಷ್ಟಪಟ್ಟಿದ್ದಾರೋ ಈಗ ತುಂಬ ಸುಖವಾಗಿ ಇದ್ದಾರೆ. ನೀವು ತುಂಬ ಜನ ಸೆಲೆಬ್ರಿಟಿಗಳಾಗಿರ್ಬೋದು, ತುಂಬ ದೊಡ್ಡ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ತುಂಬ ಯಶಸ್ಸನ್ನು ಕಂಡವ್ರನ್ನ ನೀವು ಹೋಗಿ ಕೇಳಿದ್ರೆ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟಪಟ್ಟಿರ್ತಾರೆ. ಅವರಿಗೆ ವಿಪರೀತ ರಾಜಯೋಗ ಇದೆ ಅಂತ ಅರ್ಥ. ಬೇಕರಿಗಳಲ್ಲಿ ಬೀದಿಗಳಲ್ಲಿ ಟೀ ಮಾರೋನು ಇವತ್ತು ಪ್ರಧಾನಮಂತ್ರಿ ಆಗ್ಬಿಟ್ಟ. ಓಕೆ, ಹಂಗೇ ಧೋನಿನೂ ಅಷ್ಟೇ. ಅವ್ರದ್ದು ಕೆಲವೊಂದೆಲ್ಲ ಹಿಸ್ಟ್ರಿ ಕೇಳಿದಾಗ ಈ ಥರ ಎಲ್ಲ ಸೆಲೆಬ್ರಿಟಿಗಳನ್ನು ನಾವು ನೋಡಿದಾಗ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟಪಟ್ಟಿರ್ತಾರೆ, ತುಂಬ ಕಷ್ಟಪಟ್ಟು ಆಮೇಲೆ ಯಶಸ್ಸನ್ನು ಕಂಡಿದ್ದಾರೆ. ಸೊ ಇದು ವಿಪರೀತ ರಾಜಯೋಗದ ಒಂದು ಕಾಂಬಿನೇಷನ್ ಅವ್ರ ಜಾತಕದಲ್ಲಿ ಇರ್ತದೆ, ನಾವು ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ವಿಪರೀತ ರಾಜಯೋಗದಲ್ಲಿ ಏನಪ್ಪ ಅಂದರೆ ಫಸ್ಟು ಕಷ್ಟ ಬರ್ತದೆ, ಆಮೇಲೆ ನಿಮಗೆ ಕಷ್ಟದ ನಂತರ ಯಶಸ್ಸಿನ ಬಾಗಿಲು ತೆರೀತದೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ವಿಪರೀತ ರಾಜಯೋಗ ಇರುವವರ ಜೀವನದಲ್ಲಿ ಸಾಮಾನ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಕುಟುಂಬದಲ್ಲಿ ಬೆಂಬಲ ಇರಲ್ಲ, ಬಾಲ್ಯದಲ್ಲಿ ಕಷ್ಟ ಇರುತ್ತೆ, ಆರ್ಥಿಕ ಸಾಲ, ಆರೋಗ್ಯದಲ್ಲಿ ಅಥವಾ ಅವಮಾನ, ವಿಳಂಬ, ಈ ರೀತಿ ಏನಾದರೂ ಒಂದು ಕಷ್ಟ ಕೊಡ್ತದೆ ಸ್ಟಾರ್ಟಿಂಗಲ್ಲಿ. ಸೊ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು, ಕಷ್ಟ ಕೊಡುವ ಮನೆಯ ಅಧಿಪತಿ 6, 8, 12ರ ಅಧಿಪತಿ ಮತ್ತೊಂದು ಕಷ್ಟದ ಮನೆಯಲ್ಲಿ ಹೋದಾಗ, ಯಾಕೆ 6ನೇ ಮನೆ ಅಧಿಪತಿ ಕಷ್ಟ, 8ನೇ ಮನೆ ಅಧಿಪತಿನೂ ಕಷ್ಟ, 12ನೂ ಕಷ್ಟ. ಇದರ 3 ಮನೆಗಳು ನಮ್ಮ ಜಾತಕ ಕುಂಡಲಿಯಲ್ಲಿ ಕಷ್ಟ ಕೊಡುವ ಮನೆಗಳು. ಕಷ್ಟ ಕೊಡೋನು ಮತ್ತೆ ಕಷ್ಟದ ಮನೆಗೆ ಹೋದಾಗ, ಕೆಟ್ಟವನ ಮನೆಗೆ ಹೋದಾಗ, ಕಷ್ಟ ಕೊಡುವ ಮನೆಯ ಅಧಿಪತಿ ಮತ್ತೊಂದು ಕಷ್ಟದ ಮನೆಯಲ್ಲಿ ಹೋದಾಗ ಕಷ್ಟದ ಶಕ್ತಿ ಕಷ್ಟವನ್ನೇ ನಾಶ ಮಾಡಿ ಕೊನೆಗೆ ಲಾಭವನ್ನು ಕೊಡುತ್ತದೆ ಅನ್ನೋದು ಅರ್ಥ. ಇದಕ್ಕೆ ಬಡತನದಿಂದ ಬೆಳೆದು ನಂತರ ಶ್ರೀಮಂತನಾಗುವುದು, ರೋಗದಿಂದ ಹೊರಬಂದು ನಂತರ ಅವನು ವೈದ್ಯನಾಗೋದು. ತುಂಬ ರೋಗ ಇರುತ್ತೆ ಅವನಿಗೆಲ್ಲ, ಅದು ಎಲ್ಲ ಜಾಸ್ತಿ ಎಲ್ಲ ತೊಂದರೆ ಕೊಟ್ಟು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅವನೇ ಡಾಕ್ಟ್ರ್ ಆಗಿಬಿಡ್ತಾನೆ. ಎಲ್ಲರಿಗೂ ಹೇಳ್ತಾನೆ, ನೋಡಿ ಹಿಂಗೆ ಮಾಡಿರಿ ಅಂತ ಅವನು ಎಲ್ಲ ಕಲ್ತ್ಬಿಡ್ತಾನೆ. ಆ ಕಷ್ಟದಲ್ಲಿ ಬಂದು ಅವನಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಹಾಗೆ ರೋಗದಿಂದ ಹೊರಬಂದು ವೈದ್ಯನಾಗೋದು, ಅನೇಕ ವಿಫಲತೆಗಳ ನಂತರ ದೊಡ್ಡ ಯಶಸ್ಸು ಪಡೆಯುವುದು. ತುಂಬ ಫೇಲ್ಯೂರು, ಇವಾಗ ಬಲ್ಬ್ ಕಂಡುಹಿಡಿದವನಾಗಿರ್ಬೋದು ಅಥವಾ ಇನ್ನೊಂದೇನೋ ಒಂದು ಅವನು ಕಂಡುಹಿಡ್ದಿದ್ದಾನಂದರೆ ಅದ್ರ ಹಿಂದೆ ತುಂಬ ಅವನಿಗೆ ಪರಿಶ್ರಮ ಇರುತ್ತೆ, ಹಿಂದೆ ತುಂಬ ಫೇಲ್ಯೂರ್ ಆಗಿರ್ತಾನೆ ಅವನು. ಒಂದೇ ಸಲ ಯಾರು ಸಡನ್ನಾಗಿ ಒಂದು ಫೇಮ್ ಆ್ಯಂಡ್ ನೇಮ್ ಮಾಡೋಕ್ಕಾಗಲ್ಲ, ಅಥವಾ ಅವನು ಗೆಲುವನ್ನು ಸಾಧನೆ ಮಾಡೋಕ್ಕಾಗಲ್ಲ. ಅವನ ಹಿಂದ್ಗಡೆ ತುಂಬ ವಿಫಲತೆ ಆಗಿರುತ್ತೆ, ತುಂಬ ಅವನಿಗೆ ಸಫರ್ ಆಗಿರ್ತಾನೆ, ಅಥವಾ ತುಂಬ ಫೇಲ್ಯೂರ್ ಆಗಿರುತ್ತೆ ಅವನ ಲೈಫಲ್ಲಿ. ಫೇಲ್ಯೂರ್ ಆಗಿ ಆಮೇಲೆ ಅವನು ಗೆಲುವಿನ ಮೆಟ್ಟಲು ಏರ್ತಾನೆ. ಅದೇ ರೀತಿ ಇದು ಅದೇ ಥರನೇ. ಹಾಗಾದರೆ ಇವೆಲ್ಲ ನಾವು ನೋಡ್ತಾ ಇದ್ದರೆ ಮನುಷ್ಯನು ಯಾವ ಕಷ್ಟವನ್ನು ಸಹಿಸಿಕೊಳ್ಳಬಲ್ಲ, ಇದನ್ನು ಯಾವ ರೀತಿ ನೋಡಬೇಕು ಜಾತಕದಲ್ಲಿ ಅನ್ನೋದು ನಾವು ನೋಡೋದಾದರೆ, ಮೇಯ್ನಾಗಿ ಜಾತಕದಲ್ಲಿ ಲಗ್ನ ಮತ್ತು ಲಗ್ನಾಧಿಪತಿ ಬಲವಾಗಿರಬೇಕು. ಯಾಕೆಂದರೆ ಇಲ್ಲಿ ದುಸ್ಥಾನಾಧಿಪತಿ ದುಸ್ಥಾನಕ್ಕೆ ಹೋದ್ರೂ ಅಥವಾ ದುಸ್ಥಾನಾಧಿಪತಿಗಳು ತ್ರಿಕೋಣ ಕೇಂದ್ರಗಳಲ್ಲಿದ್ರೂ ಆ ಸ್ಥಾನಗಳು ವೀಕ್ ಆಗಿರುತ್ತೆ. ಓಕೆ, ಈ ಥರ ಕಷ್ಟ ಬರುತ್ತೆ ಅಂತ ಗೊತ್ತಾಗುತ್ತೆ. ಆದರೆ ಇಲ್ಲಿ ಲಗ್ನ ಮತ್ತು ಲಗ್ನಾಧಿಪತಿ ಬಲವಾಗಿದ್ದರೆ ಎಷ್ಟೇ ಕಷ್ಟ ಬಂದರೂ ಅವನು ಎದ್ದು ನಿಲ್ತಾನೆ. ಬೀಳ್ಬೋದು, ಆದರೆ ಎದ್ದು ನಿಲ್ಲಬೇಕಲ್ಲ. ಎದ್ದು ನಿಂತು ಅದನ್ನು ಫೇಸ್ ಮಾಡಿ ಹೋರಾಟ ಮಾಡಿ ಗೆಲ್ಲಬೇಕು ಅಂತಂದರೆ ಲಗ್ನ ಮತ್ತು ಲಗ್ನಾಧಿಪತಿ ಬಲವಾಗಿರಬೇಕು. ಓಕೆ, ನಂತರ ಚಂದ್ರ ಬಲವಾಗಿರಬೇಕು. ಚಂದ್ರ ಬಲವಾಗಿದ್ದರೆ ಮಾನಸಿಕವಾಗಿ ಅವನು ಬಲವಾಗಿರ್ತಾನೆ, ಅವನ ಮನಸ್ಸು ಸರಿಯಾಗಿರುತ್ತೆ, ಅವನು ಕುಗ್ಗೋದಿಲ್ಲ ಅಂತ ಹೇಳ್ಬೋದು. ಅದೇ ಸೂರ್ಯ ಬಲವಾಗಿದ್ದರೆ ಆತ್ಮವಿಶ್ವಾಸ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಅವನು ಬರೋ ಸಮಸ್ಯೆಗಳನ್ನು ಆತ್ಮವಿಶ್ವಾಸದಿಂದ ಹೋರಾಡಿ ಗೆಲ್ತಾನೆ. ಅದೇ ಶನಿ ಬಲವಾಗಿದ್ದರೆ ಸಹನೆ ಹೆಚ್ಚಿರುತ್ತೆ, ಅವರಿಗೆ ಕಷ್ಟವನ್ನು ಹೋರುವ ಶಕ್ತಿ ಅವರಿಗಿರ್ತದೆ. ಕಷ್ಟ ಬರುತ್ತೆ, ಆದರೆ ಅದನ್ನು ನಿಧಾನವಾಗಿ ಎದುರಿಸಿ ಅದನ್ನು ತೋರಿಸಿ ಮತ್ತೆ ಬರ್ತಾರೆ ಮುಂದೆ ಅಂತ ಹೇಳ್ಬೋದು. ಈಗ ನೆಕ್ಸ್ಟು ಕಷ್ಟದ ತೀವ್ರತೆಯನ್ನು ಹೇಗೆ ನಿರ್ಧರಿಸಬೇಕು ಒಂದು ಜಾತಕ ನೋಡಿದ್ರೆ, ಅಥವಾ ಎಷ್ಟು ಎಫೆಕ್ಟ್ ಆಗಿ ನಮಗೆ ತೊಂದರೆಗಳು ಬರ್ತವೆ, ಕಷ್ಟಗಳು ಬರ್ತವೆ. ಕೆಲವರಿಗೆ ತುಂಬ ಕಷ್ಟ ಇರುತ್ತೆ, ತಡ್ಕೊಳಕ್ಕಾಗಲ್ಲ. ದುಸ್ಥಾನದ ಅಧಿಪತಿಯ ಬಲ ನೋಡಬೇಕು, ಲಗ್ನಾಧಿಪತಿಯ ಬಲ ನೋಡಬೇಕು, ಚಂದ್ರನ ಬಲ ನೋಡಬೇಕು, ದಶಾಭುಕ್ತಿಗಳು ಯಾವ ರೀತಿ ಇದ್ದಾವೆ ಅನ್ನೋದು ನೋಡಬೇಕು. ಮತ್ತು ಶನಿ ಮತ್ತು ರಾಹುವಿನ ಪ್ರಭಾವ ಎಷ್ಟು ರೀತಿ ಇದೆ, ಯಾವ ರೀತಿ ಇದೆ ಅಂತ ನೋಡಬೇಕು. ಶುಭ ಗ್ರಹಗಳ ದೃಷ್ಟಿ ಇದೆಯಾ ಇಲ್ವಾ ಅದನ್ನು ನೋಡಬೇಕು. ಮತ್ತು ನವಾಂಶದ ಸ್ಥಿತಿ ಏನಾಗಿದೆ
ಇಷ್ಟನ್ನೆಲ್ಲ ನೋಡಿದಾಗ ಆ ಕಷ್ಟದ ತೀವ್ರತೆ ಎಷ್ಟಿದೆ, ಯಾವ ರೀತಿ ಇದೆ. ಕೊನೆಯದಾಗಿ ಜ್ಯೋತಿಷದ ಪ್ರಕಾರ 6ನೇ ಮನೆ ಮತ್ತು 8ನೇ ಮನೆ 12ನೇ ಮನೆ ದುಸ್ಥಾನಾಧಿಪತಿಗಳು ಏನನ್ನ ಹೇಳುತ್ತೆ, ಈ ಸ್ಥಾನಗಳು ನಮ್ಮ ಜೀವನದಲ್ಲಿ ಯಾವ ರೀತಿ ಪರಿವರ್ತನೆ ತರುತ್ತೆ ಅನ್ನೋದು ನಾವು ನೋಡೋದಾದರೆ, 6ನೇ ಮನೆ ಅನ್ನೋದು ನಾವು ಯಾವ ರೀತಿ ಹೋರಾಡಬೇಕು, ನಾವು ಹೋರಾಡಬೇಕಾದ ಪಾಠವನ್ನು ಅದು ಕಲಿಸುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಅದೇ 8ನೇ ಮನೆ ಅಧಿಪತಿ ನಾವು ಹೇಗೆ ಬದಲಾಗಬೇಕು, ಯಾವ ರೀತಿ ನಾವು ಬದಲಾಗಬೇಕು ಅನ್ನೋ ಪಾಠವನ್ನು 8ನೇ ಮನೆ ಕಲಿಸುತ್ತೆ. ಅದೇ 12ನೇ ಮನೆ ನಾವು ಯಾವುದನ್ನು ಬಿಡಬೇಕು, ನಾವು ಬಿಡಬೇಕಾದ ಪಾಠವನ್ನು 12ನೇ ಮನೆ ಕಲಿಸುತ್ತೆ. ಅಂದರೆ ಈ ಮನೆಗಳು ಶಿಕ್ಷೆಗಾಗಿ ಅಲ್ಲ, ನಮ್ಮ ಬೆಳವಣಿಗೆಗಾಗಿ ಬರ್ತವೆ. ನಮಗೆ ಕಷ್ಟ ಕೊಡೋಕ್ಕೆ ಬರ್ತಾವಲ್ಲ. 6, 8, 12 ಅಂದ್ರೆ ಜ್ಯೋತಿಷದಲ್ಲಿ ಹೆದರ್ತಾರೆ. ಅದ್ರ KP ಸಿಸ್ಟಮಲ್ಲೂ ಅಷ್ಟೇ. 6ನೇ ಮನೆ 8ನೇ ಮನೆ 12ನೇ ಮನೆ ಅಂದ್ರೇ ತುಂಬ ಹೆದರ್ತಾರೆ. ಆ್ಯಕ್ಚುಲಿ ಅದು ಕಷ್ಟ ಬರೋದು ನಮ್ಮ ಸುಖಕ್ಕಾಗಿ, ಕಷ್ಟ ಬರೋದೇ ನಮಗೆ ಪಾಠ ಕಲಿಸೋಕ್ಕೆ, ನಮಗೆ ಶಿಕ್ಷೆ ಕೊಡೋಕ್ಕೆ. ಶಿಕ್ಷೆ ಕೊಟ್ಟ ಮೇಲೆ ಅದು ಬುದ್ಧಿ ಬಂದ ಮೇಲೆ ನಮಗೆ ಯಶಸ್ಸು ಅನ್ನೋದು ಮುಂದೆ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ದೇನೆ ಸುಮ್ಮನೆ ಕಷ್ಟ ಅಂತ ಹೇಳ್ಕೊಳ್ಳೋದಲ್ಲ. ಹಾಗೆಯೇ ನಿಮಗೂ ಅಷ್ಟೇ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಷ್ಟ ಬಂದಿರ್ಬೋದು. ಆದರೆ ಮುಂದೆ ಒಂದಲ್ಲ ಒಂದು ದಿನ ಆ ಕ್ಷೇತ್ರದಲ್ಲೇ ನಿಮಗೆ ಒಂದು ಯಶಸ್ಸು ಸಿಕ್ಕೇ ಸಿಗುತ್ತೆ. ಹಾಗಾಗಿ ವಿಪರೀತ ರಾಜಯೋಗ ಅಂದರೆ ಏನೇನೋ ಅಂದ್ಕೊಂಡು ಕನಸನ್ನು ಕಾಣೋದಕ್ಕಿಂತ ಅದರ ಒಳಗಡೆ ಏನಿದೆ, ಹೇಗಿದು ವರ್ಕ್ ಆಗುತ್ತೆ, ಯಾವ ರೀತಿ ನೋಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ.